ಎಲ್ಲರಿಗೂ ನಮಸ್ಕಾರ. ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮುಂದುವರಿಸೋಣ. ಗಾಲವ ಏನು ಮಾಡ್ತಾನೆ, ಗುರುದಕ್ಷಿಣೆಗೋಸ್ಕರ 800 ಕುದುರೆಗಳನ್ನು ಅರಸಿಕೊಂಡು ಹೋಗ್ತಾನೆ. ಸಿಕ್ಕೋದಿಲ್ಲ. ಕೊನೆಗೆ 600 ಕುದುರೆಗಳು ಸಿಕ್ಕತ್ತೆ. ಇನ್ನು 200 ಕುದುರೆಗಳ ಬದಲಾಗಿ ಇದೇ ಮಾಧವಿಯನ್ನು ಗುರುಗಳಿಗೆ ಒಪ್ಪಿಸ್ಬಿಡೋಣ ಅಂತ ಒಪ್ಪಿಸ್ತಾನೆ. ಅವನು ಅವಳ ಜೊತೆಗೆ ಸುಖವಾಗಿ ಇದ್ದು ಭೋಗ ಜೀವನವನ್ನು ನಡೆಸ್ತಾನೆ ವಿಶ್ವಾಮಿತ್ರ. ಆನಂತರ ಒಂದು ಗಂಡು ಮಗುವಿನ ಜನನ ಕೂಡ ಆಗುತ್ತೆ. ಮಾಧವಿಗೆ ಒಂದು ಯೋಚನೆ ಬರುತ್ತೆ. 3 ಮಕ್ಕಳನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ, ಇನ್ನು ಈ ಮಗುವನ್ನಾದರೂ ತಾನೇ ಇಟ್ಕೋಬೇಕು. ಯಾಕೆಂದರೆ ಇಲ್ಲಿ ಯಾವುದೇ ಹೆಣ್ಣು ಜೀವ ಇಲ್ಲ, ಇದು ಆಶ್ರಮ ಬೇರೆ. ಹಾಗಾಗಿ ತಾನು ಈ ಮಗುವಿಗೆ ತಾಯಿಯಾಗಿ ಇಲ್ಲಿರೋದು, ಅಥವಾ ತಾನು ಎಲ್ಲಿ ಹೋದರೆ ಅಲ್ಲಿ ಆ ಮಗುವನ್ನು ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾಳೆ. ವಿಶ್ವಾಮಿತ್ರನಿಗೆ ಅದನ್ನು ತಿಳಿಸ್ತಾಳೆ. ಆದರೆ ಅವನು ಒಪ್ಪೋದಿಲ್ಲ. ಹೆಣ್ಣು ಅಂದರೆ ಮಣ್ಣಿದ್ದ ಹಾಗೆ, ಮಣ್ಣಿಗೆ ಯಾವ ಬೀಜ ಬಂದ್ರೂ ಅದು ಹುಟ್ಟುತ್ತೆ. ಹಾಗಾದ ತಕ್ಷಣಕ್ಕೆ ಗಿಡ ಮಣ್ಣಿಂದಲ್ಲ ಬೀಜದ್ದು ಅಂಥೇಳಿ ಹೇಳಿದಾಗ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾಳೆ. ಇನ್ನು ಆ ಮಗುವನ್ನು ಕೂಡ ತೊರೆದು ಹೋಗೋದು ಅನ್ನೋ ನಿರ್ಧಾರಕ್ಕೆ ಅವಳು ಬರ್ತಾಳೆ. ಇಷ್ಟು ದಿನ ಇದ್ದಂಥ ಸರಸ್ವತಿ ನದಿ ತೀರದಿಂದ ಪ್ರತಿಷ್ಠಾನ ನಗರದ ಕಡೆಗೆ ಮಾಧವಿ ಮತ್ತು ಗಾಲವರ ಪ್ರಯಾಣ ಪ್ರಾರಂಭ ಆಗುತ್ತೆ. ಅಂದರೆ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ. ಸರಸ್ವತಿ ನದಿ ತೀರ ಅಂದರೆ ವಿಶ್ವಾಮಿತ್ರನ ಆಶ್ರಮ, ಪ್ರತಿಷ್ಠಾನ ನಗರ ಅಂದರೆ ಯಯಾತಿಯ ರಾಜ್ಯ. ದಾರಿಯಲ್ಲಿ ಬೇಕಾದಷ್ಟು ಅರಣ್ಯಗಳು, ಗುಡ್ಡಗಳು, ಸಣ್ಣ ಸಣ್ಣ ಮಡುಗಳು, ಕಿರುತೊರೆಗಳು ಎಲ್ಲ ಸಿಕ್ಕತ್ತೆ. ಜಿಂಕೆಗಳು, ಹಕ್ಕಿಗಳು, ಕಪಿಗಳು ಇವು ಕೂಡ ಎದುರಿಗೆ ಬರ್ತಾ ಇರುತ್ತೆ. ಪ್ರಕೃತಿ ನಗ್ತಾ ಇರುತ್ತೆ. ಆದರೆ ಗಾಲವ ಮತ್ತು ಮಾಧವಿ ಮಧ್ಯೆ ಯಾವುದೇ ಮಾತು ಇರೋದಿಲ್ಲ. ಒಂದು ರೀತಿಯ ವ್ಯಥೆಯ ಆಯಾಸದಿಂದ ಗಾಲವ ಕುಗ್ಗಿ ಹೋಗಿರ್ತಾನೆ. ಗುರುದಕ್ಷಿಣೆ ಸಲ್ಲಿಸಿ ತಾನು ಪೂರ್ಣ ಋಣಮುಕ್ತನಾದೆ ಅನ್ನೋ ಒಂದು ಹೀಗಿರುತ್ತೆ. ಆದರೆ ಒಂದು ಕಡೆಗೆ ಮನಸ್ಸು ಇನ್ನೊಂದು ಹೇಳ್ತಾ ಇರುತ್ತೆ, ಈ ಹುಡುಗಿಗೆ ನಾನು ತುಂಬ ದುಃಖವನ್ನು ಉಂಟು ಮಾಡಿದೆ ಅಂತಕ್ಕಂಥ ಒಂದು ಬೇಸರ ಕೂಡ ಅವನಿಗೆ ಇರುತ್ತೆ. ಅವಳನ್ನು ಅಗಲಿ ಹೋಗೋ ಮುಂದೆ ಅವಳೊಡನೆ ಒಂದೆರಡು ಮಾತಾಡಬೇಕು ಅಂತ ಅಂದ್ಕೊಂಡು ಹೇಳ್ತಾನೆ. ಮಾಧವಿ, ನೀನು 3 ಜನ ರಾಜರ್ಷಿಗಳಿಂದಲೂ ಒಬ್ಬ ಬ್ರಹ್ಮರ್ಷಿಯಿಂದಲೂ ಸಂಸಾರ ಸುಖವನ್ನು ಉಂಡೆ, 4 ಪುತ್ರರನ್ನು ಪಡೆದೆ, ಇನ್ನೂ ಕೂಡ ಕನ್ಯೆ ಹಾಗೆ ಇದೆಯಾ? ನನ್ನನ್ನು ಸಹ ಗುರುದಕ್ಷಿಣೆಯ ಭಾರದಿಂದ ಮುಕ್ತನನ್ನಾಗಿ ಮಾಡಿದೆ. ನಿನಗೆ ಅಖಂಡವಾದ ಕೀರ್ತಿ ಬರಲಿ, ನಿನಗೆ ಶುಭ ಆಗಲಿ ಅಂತೇಳಿ ಹೇಳ್ತಾನೆ. ಮಾಧವಿಗೆ ಸಿಟ್ಟು ಹೆಚ್ಚಾಗುತ್ತೆ. ಕೆರಳುತ್ತಾಳವಳು. ನಿಮ್ಮ ಆಶೀರ್ವಾದಕ್ಕೆ ಏನಾದರೂ ಅರ್ಥ ಇದೆಯಾ? ನನ್ನ ಬಾಳು ಚೂರು ಚೂರು ಆಗೋ ಹಾಗೆ ಮಾಡಿದವರು ನೀವು. ಗುರುದಕ್ಷಿಣೆ ನೀವು ಕೊಡದೇ ಇದ್ದರೆ ಏನಾಗ್ತಿತ್ತು ಅಂತ ಕೇಳ್ತಾಳೆ. ಗಾಲವನಿಗೆ ಆಶ್ಚರ್ಯ ಆಗುತ್ತೆ. ಅವಳನ್ನೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಹೇಳ್ತಾನೆ ಅವನು, ಗುರುದಕ್ಷಿಣೆ ಸಲ್ಲಿಸಿದ ಹೊರತು ವಿದ್ಯೆಗೆ ಸಿದ್ಧಿ ಲಭಿಸೋದಿಲ್ಲ ಅಂತ ಹೇಳ್ತಾರೆ, ಅದು ನಿಂಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಮಾಧವಿ ಹೇಳ್ತಾಳೆ, ನಿಮ್ಮ ಕುದುರೆಗಳಿಗೆ ಏನು ಗತಿ ಆಯಿತು ಅಂತ ನಿಮಗೆ ಗೊತ್ತಾ ಅಂತ ಹೇಳಿದಾಗ ಗಾಲವ ಹೇಳ್ತಾನೆ, ಕೊಡೋದು ನನ್ನ ಧರ್ಮ, ಅವುಗಳ ಗತಿ ನನ್ನ ಜವಾಬ್ದಾರಿ ಅಲ್ಲ ಅಂತ. ಮಾಧವಿ ಸ್ವಲ್ಪ ಹೊತ್ತು ಸುಮ್ಮನೆ ನಡೀತಾಳೆ. ಗಾಲವನ ಬಗ್ಗೆ ಅವಳ ಮನಸ್ಸಿನಲ್ಲಿ ಹೇಳ್ತಿದ್ದ ದ್ವೇಷ, ತಿರಸ್ಕಾರ ಎಲ್ಲ ಒತ್ತುಕೊಂಡು ಬರುತ್ತೆ. ಅವಳು ಉಸಿರು ಕಟ್ಟಿದಂಗೆ ಆಗುತ್ತೆ. ತನ್ನ ಕ್ರೋಧವನ್ನೆಲ್ಲ ಹೊರಗಡೆ ಹಾಕದ ಹೊರತು ತನ್ನ ಮನಸ್ಸಿಗೆ ಶಾಂತಿ ಸಿಕ್ಕಲ್ಲ ಅಂತ ಕೂಡ ಅವಳಿಗೆ ಅನಿಸುತ್ತೆ. ಹೇಳ್ತಾಳೆ ಅವಳು, ನಿಮ್ಮ ತಪಸ್ಸಿಂದ ಅಥವಾ ನೀವು ಮಾಡೋ ಯಾಗ ಇಷ್ಟಿಗಳಿಂದ ಜಗತ್ತು ಉದ್ಧಾರ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಆಗ ಗಾಲವ ಹೇಳ್ತಾನೆ, ಜಗತ್ತಿನಲ್ಲಿರೋ ಸಹಸ್ರಾರು ಋಷಿಗಳಲ್ಲಿ ನಾನು ಒಬ್ಬ, ನನ್ನ ಒಬ್ಬನಿಂದ ಯಾವುದೂ ಉದ್ಧಾರ ಆಗೋದಿಲ್ಲ ಅಂತ. ಮಾಧವಿಗೆ ಆವೇಶ ಹೆಚ್ಚಾಗುತ್ತೆ. ಅವಳು ಹೇಳ್ತಾಳೆ, ಅಂದಮೇಲೆ ಒಬ್ಬ ಹೆಣ್ಣು ಮಗಳನ್ನು ಯಾಕಿಂತ ಚಿತ್ರಹಿಂಸೆಗೆ ಗುರು ಮಾಡಿದ್ರಿ? ನನ್ನನ್ನು ಅಯ್ಯೋ ಅನಿಸೋದಕ್ಕೆ ಪ್ರಪಂಚದ ಯಾವ ಹೆಂಗಸು ಯಾವ ಕಾಲಕ್ಕೂ ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಒದರ್ತಾಳೆ ಅವಳು. ಗಾಲವಂಗೆ ಕುಸಿದ ಹಾಗೆ ಅನಿಸುತ್ತೆ. ಅಂದರೆ ಇವಳು ನನಗೆ ಶಾಪ ಕೊಡ್ತಾ ಇದ್ದಾಳ ಅನಿಸುತ್ತೆ. ಮಾಧವಿಗೆ ಅಂತ ತಪಸ್ಸಿನ ಶಕ್ತಿ ಇಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಆದರೂ ಕೂಡ ಕೆಲಕಾಲವಾದರೂ ವಿಶ್ವಾಮಿತ್ರನ ಮಡದಿ ಆಗಿದ್ಲು, ಯಾವ ಶಕ್ತಿ ಗಳಿಸ್ಕೊಂಡಿದ್ರಳೋ ಏನೋ ಅನ್ನೋ ಒಂದು ಭಯ ಕೂಡ ಆಗತ್ತೆ. ಮರುಕ್ಷಣವೇ ಆಗಲಿ, ಶಾಪ ಆದರೆ ಆಗಲಿ, ಕಾಡಿಗೆ ಹೋಗೋದು, ನನ್ನಿಂದ ಅರಿದೇ ಆಗಿರೋ ಎಲ್ಲ ತಪ್ಪುಗಳಿಗೂ ತಪಸ್ಸಿನಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಅಂಥೇಳಿ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಕಾಡು ಕಳೆಯುತ್ತೆ, ಮರಳು ಕಾಣಿಸುತ್ತೆ. ಅದರ ಆಚೆಗೆ ಗಂಗಾ ನದಿ ಇರುತ್ತೆ. ಅದನ್ನು ದಾಟಿ ನಗರವನ್ನು ತಲುಪಬೇಕು. ಸುಮಾರು 5 ವರ್ಷಗಳ ಹಿಂದೆ ಇದೇ ಸಮಯದಲ್ಲಿ ನದಿ ದಾಟಿದ್ದ ನೆನಪು ಮಾಧವಿಗೆ ಆಗುತ್ತೆ. ಆಗ ತಾನಿನ್ನು ಮುಗ್ಧ ಬಾಲೆ ಆಗಿದ್ದೆ. ಈಗ ನೋಡಿದ್ರೆ
ಜೀವನದ ಕಹಿ ಸಿಹಿ ಎಲ್ಲವನ್ನು ಉಂಡಂತಹ ಹೆಂಗಸು ಅಂತ ಅಂದ್ಕೊಳ್ತಾಳೆ. ದಡಕ್ಕೆ ಬರ್ತಾರೆ. ಅಂಬಿಗ ಇರ್ತಾನೆ, ಆದರೆ ಅವನು ಹಿಂದಿದ್ದವನಲ್ಲ, ಇವನು ಬೇರೆಯವನು. ನದಿ ದಾಟ್ಸೋಕ್ಕೆ 1 ವರಹ ಕೊಡಬೇಕು ಅಂತ ಹೇಳ್ತಾನವನು. ಆಗಲಿ ಕೊಡೋಣವಂತೆ, ನಾವು ಹೋಗ್ತಾ ಇರೋದು ಅರಮನೆಗೆ, ವಾಪಸ್ ಬರುವಾಗ ನಿನಗೆ 3 ವರಹ ಕೊಡ್ತೀನಿ ಅಂತ ಗಾಲವ ಹೇಳ್ತಾನೆ. ನದಿ ಪ್ರಶಾಂತವಾಗಿರುತ್ತೆ. ಆಕಾಶದಲ್ಲೂ ಕೂಡ ಬಿಸಿಲಿನ ಬೇಗೆ ಇರೋದಿಲ್ಲ. ಹರಿವ ನೀರಿನ ಶಬ್ದ ಬಿಟ್ಟರೆ ಉಳಿದದ್ದೆಲ್ಲ ಮೌನವಾಗಿರುತ್ತೆ. ಮಾಧವಿಗೆ ಒಂದು ಕ್ಷಣ ಅನಿಸುತ್ತೆ, ಇನ್ನು ಚಾರುನೇತ್ರೆ ಮತ್ತು ಅಭಯವರನ್ನು ನೋಡ್ತೀನಿ ನಾನು ಅಂತ. ಆದರೆ ಮರುಕ್ಷಣವೇ ದುಃಖ ಒತ್ತು ಬರುತ್ತೆ ಅವಳಿಗೆ. ತನ್ನನ್ನು ಈ ಸ್ಥಿತಿಯಲ್ಲಿ ಅವ್ರು ನೋಡಿದ್ರೆ ತಕ್ಷಣ ಅವಳಿಗೆ ಅವೇ ಹೇಳಿದ ಮಾತು ನೆನಪರುತ್ತೆ. ಮಗು, ನಿನಗಿರೋದು ಒಂದೇ ರಕ್ಷೆ, ಅದು ಧೈರ್ಯ, ಅದನ್ನು ಕಳ್ಕೊಬೇಡ ಅಂತ ಹೇಳಿದ್ಲು. ನಾನು ನಿನ್ನ ಜೊತೆಗೆ ಬರ್ತೀನಿ ಮಾಧವಿ ಅಂತ ಚಾರು ಹೇಳಿದ್ಲು. ಆಗ ಇವಳು ಹೇಳಿರ್ತಾಳೆ, ಬೇಡ, ಕಷ್ಟ ನನ್ನ ಪಾಲಿಗೆ ಮಾತ್ರ ಇರಲಿ, ಸುಖ ಇದ್ದಿದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೆ, ಆದರೆ ಈಗ ಧೈರ್ಯ ಇಲ್ಲ ಚಾರು ಅಂತ. ಈ ಥರ ಏನೋ ಯೋಚನೆ ಮಾಡ್ತಾ ಇರುವಾಗ ಅಂಬಿಗ ಕೇಳ್ತಾನೆ, ಯಾಗ ಮಾಡಲಿಕ್ಕೆ ಅಂತ ಬರ್ತಾ ಇದ್ದೀರಾ ಸ್ವಾಮಿ ಅಂತ. ಆವಾಗ ಗಾಲವ ಹೇಳ್ತಾನೆ, ಇಲ್ಲ, ಹೀಗೆ ರಾಜರ ಹತ್ರ ಕೆಲಸ ಇತ್ತು ಅಂತ ಗಾಲವ ಹೇಳ್ತಾನೆ. ಆಗ ಇವಳ ಮನಸ್ಸಲ್ಲಿ ಮತ್ತೆ ಹಿಂದಿನ ಘಟನೆಗಳ ನೆನಪುಗಳು ಬರ್ತಾ ಹೋಗುತ್ತೆ. ಹರಿಯಶ್ವನ ಅರಮನೆಯ ಓಲಗ ಶಾಲೆ, ಉಪ್ಪರಿಗೆ ಕೆಳಗಡೆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಒಬ್ಬ ನರ್ತಕಿ ಕುಣಿತಿದ್ಲು. ಆಗ ತಾನು ಕೇಳಿದ್ದೆ, ಮಂತ್ರಿಗಳ ಪಕ್ಕ ಕುಳಿತಿರೋನು ಯಾರು ಅಂತ. ಆಗ ಜೊತೆಗಿದ್ದ ಸಖಿ ಹೇಳಿದ್ಲು, ಅವನ ಮಂತ್ರಿಗಳ ಒಬ್ಬನೇ ಮಗ ಅಂತ. ಮಾಧವಿ ಕುಳಿತ ಕಡೆನೇ ಮಿಸ್ ಕಾಡ್ತಾಳೆ. ವಸುಮಂತ ಈಗ ಹೇಗಿದ್ದಾನೋ ಏನೋ, ಈಗ ಬಹುಶಃ ಅವನಿಗೆ 4 ವರ್ಷ, ಉದ್ಯಾನದಲ್ಲಿ ಆಟ ಆಡ್ತಾ ಇರ್ತಾನೆ ಅಂತ ಕಾಣುತ್ತೆ. ಇಲ್ಲಾಂದರೆ ಮಹಾರಾಣಿ ಮಠದಲ್ಲಿ ಕೂತಿರಬಹುದು ಪಾಪ. ಅಮ್ಮ ಅಂತ ಯಾರನ್ನು ಕರೀತಾನೋ ಏನೋ. ಇದೆಲ್ಲ ಯೋಚನೆ ಮಾಧವಿಗೆ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ. ಕನಕಾಂಬ್ರಿ, ಇದು ನನ್ನ ಮಗು ಅಲ್ಲ, ನಿನ್ನದು ಅಂತ. ಇದನ್ನೆಲ್ಲ ನೆನೆಸ್ಕೊತಾನೆ ಅವಳಿಗೆ ಗಂಟಲು ಒತ್ತು ಬರುತ್ತೆ. ನೆನಪುಗಳು ಹೀಗೆ ಯಾಕೆ ಹಿಂಸೆ ಕೊಡ್ತಾ ಇದೆ ನನಗೆ, ಇವನ್ನೆಲ್ಲ ಮರೆತು ಬಿಡ್ಬೇಕು ನಾನು ಅಂತ ಅಂದ್ಕೊಂಡು ದೋಣಿ ಸೀಳ್ಕೊಂಡು ಮುಂದೆ ನಡೀತಾ ಇದ್ದಂತಹ ನೀರನ್ನು ನೋಡ್ತಾ ಇರ್ತಾಳೆ. ಆದರೆ ನೆನಪುಗಳು ಅವಳ ಮಾತನ್ನು ಕೇಳಲ್ಲ, ಮತ್ತೆ ಬರ್ತಾನೆ ಇರುತ್ತೆ. ದೇವತೆಗಳು ಆಶೀರ್ವಾದಿಸಿ ಕೊಟ್ಟ ಪಾಯಸ ಆ ಕಲಶದಲ್ಲಿದೆ, ಅದನ್ನು ನಿನ್ನ ರಾಣಿಯರಿಗೆ ಕೊಡು ಮಹಾರಾಜ ಅಂತ ಹೇಳಿರ್ತಾರೆ. ಮಾಧವಿ, ಪಾಯಸ ಕುಡಿದ್ಯಾ? ಇಲ್ಲ, ನನಗೆ ಸಿಕ್ಕಿಲ್ಲ. ಪಾಯಸ ಕುಡಿದ್ರೆ ಮಾತ್ರ ಮಕ್ಕಳಾಗ್ತಾರಾ ಅಂತ ಇವಳು ಕೇಳಿರ್ತಾಳೆ. ಎಲ್ಲ ಪಾಯಸವನ್ನು ಸತ್ಯವತಿ ಕುಡಿದಿರ್ತಾಳೆ. ಆದರೆ ಪ್ರತರ್ಧನ ಹುಟ್ಟಿದ್ದು ತನಗೆ. ಅಂತಹ ಮಗನ ತಾಯಿಯಾಗಿ ಈಗ ತಾನು ಯಾರೂ ಗತಿ ಇಲ್ಲದ ಭಿಕಾರಿ ಆಗಿಬಿಟ್ಟಿದ್ದೀನಿ. ಇದರಲ್ಲಿ ದಿವೋದಾಸಂದಾದರೂ ಏನು ತಪ್ಪಿದೆ? ಚೆನ್ನರಸಿ ಅಂತ ಕರೆದ ಉಶಿನರ, ನನ್ನ ಮಕ್ಕಳಿಗೆ ವಿಷ ಕೊಟ್ಯಾ, ನಿನ್ನ ಕೈ ಸೇದು ಹೋಗಲಿ ಅಂತ ಅಪಾದನೆ ಮಾಡಿದ್ಲು ಮಹಾರಾಣಿ. ಕಾಮವನ್ನು ಬೇಕಾದ ಹಾಗೆ ನೀನು ಸವದಿದೆಯಾ, ಅದಕ್ಕೆ ನಿನಗೆ ಬಯಕೆ ಇಲ್ಲ. ಆದರೆ ನನಗೆ ಹಲವು ವರ್ಷಗಳ ಹಸಿವು ಅಂತ ವಿಶ್ವಾಮಿತ್ರ ಹೇಳ್ದ. ಈ ಥರ ತನ್ನ ಬದುಕಲ್ಲಿ ಸಾಗಿ ಬಂದವರು ಎಷ್ಟು ಥರದ ಜನ ಅಂತ ಮಾಧವಿ ಯೋಚನೆ ಮಾಡ್ಕೊಳ್ತಾ ಇರ್ತಾಳೆ. ಪ್ರತಿಷ್ಠಾನ ನಗರದ ಕಡೆಯಿಂದ ಇನ್ನೊಂದು ದೋಣಿ ಇವರ ಪಕ್ಕದಲ್ಲಿ ಹಾದು ಹೋಗುತ್ತೆ. ಅದರಲ್ಲಿ ಕೂತಿದ್ದವರು ಕೂಡ ಕುತೂಹಲದಿಂದ ಗಾಲವನನ್ನು ಮತ್ತು ಮಾಧವಿಯನ್ನು ನೋಡ್ತಾರೆ. ಆ 2 ದೋಣಿಗಳ ಅಂಬಿಗರು ಪರಸ್ಪರ ಮಾತಾಡ್ಕೊಳ್ತಾರೆ. ಅಷ್ಟು ಹೊತ್ತಿಗೆ ದೂರದಲ್ಲಿ ಕಾಣ್ತಿದ್ದಂತಹ ಅರಮನೆಯ ಗೋಪುರಗಳು ಹತ್ತಿರ ಆದ ಹಾಗೆ ಮಾಧವಿಗೆ ಭಾಸ ಆಗುತ್ತೆ. ಕಣ್ಣರಳಿಸಿ ನೋಡ್ತಾಳೆ. ದೋಣಿ ಆಗಲೇ ದಡದ ಹತ್ತಿರಕ್ಕೆ ಬಂದುಬಿಟ್ಟಿರುತ್ತೆ. ಇನ್ನು ಈ ಕಡೆ ಯಯಾತಿಯ ರಾಜಸ್ಥಾನದಲ್ಲಿ ಓಲಗ ಮುಗಿದಿರುತ್ತೆ. ಓಲಗ ಶಾಲಾ ಖಾಲಿ ಆಗಿರುತ್ತೆ. ಆದರೂ ಕೂಡ ರಾಜ ಮತ್ತು ಮಂತ್ರಿಗಳು ಯಾವುದೋ ಸಮಾಲೋಚನೆ ಮಾಡ್ತಾ ಇನ್ನೂ ಅಲ್ಲೇ ಕೂತಿರ್ತಾರೆ. ಆಗ ಮುನಿಗಳು ಬಂದಿದ್ದಾರೆ ಅಂತ ಒಬ್ಬ ಕಾವಲು ಭಟ ಹೇಳ್ತಾನೆ. ಇಷ್ಟು ಹೊತ್ತಿನಲ್ಲ, ಯಾವ ಮುನಿ ಅಂತ ಯಯಾತಿ ಅಂದ್ಕೊಂಡು ಒಳಗೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಒಳಗೆ ಬರ್ತಾನೆ ಗಾಲವ. ಅವನನ್ನು ನೋಡಿದ ತಕ್ಷಣವೇ ಯಯಾತಿಗೆ ಅವನ ಗುರುತು ಹತ್ತುತ್ತೆ. ಅವನ ಹಿಂದೆಯೇ ನಾರಿನ ಉಡುಗೆಯಿಂದ ಒಳಗೆ ಬರ್ತಾಳೆ ಮಗಳು ಮಾಧವಿ. ಅವಳನ್ನು ನೋಡಿ ಇವನು ದಿಗ್ಭ್ರಾಂತನಾಗ್ತಾನೆ. ಅವಳೇ ಇವಳು, ಸಂಶಯನೇ ಇಲ್ಲ. 5 ವರ್ಷಗಳ ಹಿಂದೆ ಅವಳು ಊರು ಬಿಟ್ಟ ದಿನಕ್ಕೂ ಇಂದಿಗೂ ಅವಳ ಹೊರ ರೂಪದಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಮಾಧವಿಯನ್ನು ದಾನ ಕೊಟ್ಟ ಬಳಿಕ ಅವಳ ಬಗ್ಗೆ ಯಾವ ವಿಚಾರವನ್ನು ತಿಳಿದೆ ಅವನಿಗೆ ದುಃಖ ಆಗಿದ್ದು ಉಂಟು. ಈಗ ನೋಡಿದ್ರೆ ಅವಳೇ ಎದುರಿಗೆ ನಿಂತಿದ್ದಾಳಲ್ಲ ಅನಿಸುತ್ತೆ. ಯಯಾತಿ ಸಿಂಹಾಸನದಿಂದ ಇಳಿದು ಬರ್ತಾನೆ. ಮಗಳ ಹತ್ತಿರಕ್ಕೆ ಬರ್ತಾನೆ. ವಾತ್ಸಲ್ಯದಿಂದ
ಮಾಧವಿ ಚೆನ್ನಾಗಿದೆಯಾ ಮಗು ಅಂತ ಕೇಳ್ತಾನೆ. ಇನ್ನು ಜೀವಂತ ಇದ್ದೀನಿ ಅಪ್ಪ, ಸತ್ತಿಲ್ಲ ನಾನು ಅಂತ ಮಾಧವಿ ಹೇಳ್ತಾಳೆ. ನಿನ್ನನ್ನು ದಾನ ಕೊಟ್ಟ ಮೇಲೆ ಆ 5 ವರ್ಷ ನಾನು ಎಷ್ಟು ಕೊರಗಿದ್ದೀನಿ ಮಗು, ಅದು ದೇವರೊಬ್ಬನಿಗೆ ಗೊತ್ತು ಅಂಥೇಳಿ ಯಯಾತಿ ಹೇಳ್ತಾನೆ. ಈ ಮಾತಲ್ಲಿ ನಿಜಾಂಶ ಎಷ್ಟಿರಬಹುದು ಅನ್ನೋ ಹಾಗೆ ಮಾಧವಿ ತಲೆ ಎತ್ತಿ ತಂದೆ ಕಡೆ ನೋಡ್ತಾಳೆ. ಅವಳ ತೀಕ್ಷ್ಣ ದೃಷ್ಟಿಯನ್ನು ಎದುರಿಸಲಾರದೆ ಅಪರಾಧಿ ಮನೋಭಾವದಿಂದ ತಂದೆ ಹೇಳ್ತಾನೆ, ನಿನ್ನ ಅರಮನೆ ನೀನು ಹೋದಾಗ ಹೇಗಿತ್ತು ಹಾಗೇ ಇದೆ ಮಗು. ಮಾಧವಿ ಬಂದಾಗ ಉಪಯೋಗಿಸೋಕ್ಕೆ ಬೇಕಾಗತ್ತೆ. ದಿನ ಅದನ್ನು ಸ್ವಚ್ಛ ಮಾಡಿ ಅಂತ ನಾನು ಆಜ್ಞೆ ಮಾಡಿದ್ದೆ. 15 ದಿನಕ್ಕೆ ಒಂದು ಸತಿ ಆದರೂ ಅಲ್ಲಿಗೆ ಹೋಗಿ ಬರೆದಿದ್ರೆ ನನಗೆ ಸಮಾಧಾನವೇ ಇರ್ತಿರ್ಲಿಲ್ಲ ಮಗು. ಹೋಗು, ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿ ತೊಗೊತಾ ಇರು, ಬರ್ತೀನಿ ನಾನು, ಆಮೇಲೆ ಮಾತಾಡೋಣ ಅಂತ ಯಯಾತಿ ಮಗಳನ್ನು ಅಂತಃಪುರಕ್ಕೆ ಕಳಿಸ್ತಾನೆ. ಆಮೇಲೆ ಗಾಲವನ ಕಡೆ ತಿರುಗ್ತಾನೆ. ಮುನಿವರಿಯರೇ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಕಡೆ ನೋಡಲೇ ಇಲ್ಲ ನಾನು, ದಯವಿಟ್ಟು ಕೂತ್ಕೊಳ್ಳಿ ಅಂದ್ಬಿಟ್ಟು ಒಂದು ಬೆಳ್ಳಿಯ ಪೀಠವನ್ನು ತೋರಿಸ್ತಾನೆ. ಆಗ ಗಾಲವ ಹೇಳ್ತಾನೆ, ಏಕಾಂತದಲ್ಲಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ. ಆಗ ಸಮೀಪದಲ್ಲೇ ಇದ್ದ ಮಂತ್ರಿ, ಅಪ್ಪಣೆ ಆಗಲಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟುಬಿಡ್ತಾನೆ. ಅವರಿಬ್ಬರೇ ಮಾತಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಕ್ಷಣಕಾಲ ಓಲಗ ಶಾಲೆಯಲ್ಲಿ ಮೌನ ಇರುತ್ತೆ. ಹೇಗೆ ಪ್ರಾರಂಭ ಮಾಡಬೇಕು ಅಂತ ತಿಳಿದೆ ಗಾಲವ ಚಡಪಡಿಸ್ತಾನೆ. ಯಯಾತಿ ಕುತೂಹಲದಿಂದ ಕೇಳ್ತಾನೆ, ನಿಮ್ಮ ಗುರುದಕ್ಷಿಣೆ ಸಲ್ಲಿಸಿದ್ದಾಯ್ತಾ? ಮಾಧವಿಯನ್ನು ಯಾವ ರಾಜ ಪರಿಗ್ರಹಣ ಮಾಡ್ದ? ಈಗ ಅವಳು ಯಾಕೆ ನಾರುಡುಗೆಯಲ್ಲಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಕೇಳಿದಾಗ ಗಾಲವನಿಗೆ ಏನು ಹೇಳಬೇಕು ತೋಚೋದಿಲ್ಲ. ಕೊನೆಗೆ ತಡೆದು ಆ 5 ವರ್ಷದಲ್ಲಿ ನಡೆದದ್ದೆಲ್ಲವನ್ನು ವರದಿ ಮಾಡ್ತಾನೆ. ಅದನ್ನು ಕೇಳ್ತಾ ಯಯಾತಿಗೆ ಕೋಪ ಏರ್ತಾ ಹೋಗುತ್ತೆ. ಗಾಲವ ಮುನಿ ಅಲ್ಲದೆ ಆಗಿದ್ದಿದ್ರೆ, ಬೇರೆ ಯಾರನ್ನ ಆಗಿದ್ದಿದ್ರು ಕೂಡ ಅವನಿಗೆ ಎಂಥ ಶಿಕ್ಷೆ ವಿಧಿಸೋಕ್ಕೂ ಕೂಡ ರಾಜ ಹಿಂತೆಗಿತಾ ಇರಲಿಲ್ಲ. ಅಷ್ಟು ಅವನಿಗೆ ಸಿಟ್ಟು ಬಂದುಬಿಡುತ್ತೆ. ಗಾಲವ ಮಾತು ನಿಲ್ಲಿಸಿದಾಗ ಯಯಾತಿ ಕೂಗಾಡ್ತಾನೆ, ನೀವು ಮುನಿಗಳ, ನೀವು ಕಟುಕರು, ನೀವು ಏನು ತಿಳಿದೇ ಇರೋ ಹುಡುಗಿನ ಕರ್ಕೊಂಡು ಹೋಗಿ ಇಷ್ಟು ಜನರಿಗೆ ಅವಳನ್ನು ಮಾರಿ ಅವಳು ಬಾಳನ್ನೆಲ್ಲ ಹಾಳು ಮಾಡಿಬಿಟ್ರಲ್ಲ, ನಿಮಗೇನು ಶಿಕ್ಷೆ ಕೊಟ್ಟರು ಕಡಿಮೆ ಅಂತ ಕೂಗಾಡ್ತಾನೆ. ಗಾಲವನಿಗೂ ಕೂಡ ಸಿಟ್ಟು ಬರುತ್ತೆ. ಈ ಅಪರಾಧದಲ್ಲಿ ನಿನ್ನದೂ ಪಾಲಿದೆ. ನೀನು ದಾನ ಕೊಡದೆ ಹೋಗಿದ್ರೆ ನಾನೇನು ಅವಳನ್ನು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಅಲ್ವಾ, ಕೊಟ್ಟಿದ್ದು ನೀನೇ ತಾನೇ ಅಂತಾನೆ. ಯಯಾತಿ ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ. ಆಮೇಲೆ ಅತ್ತಿಂದಿತ್ತ ಓಡಾಡ್ತಾನೆ. ನೋಡಿ, 4 ಜನರ ಜೊತೆ ಬದುಕಿ ಬಂದ ಮಗಳನ್ನು ತವರಲ್ಲಿ ನಾನು ಹೇಗೆ ಇಟ್ಕೋಬೇಕು? ಇಲ್ಲದ ಅಪವಾದಕ್ಕೆ ಗುರಿಯಾಗೋದು ಕೂಡ ನನಗೆ ಇಷ್ಟ ಇಲ್ಲ. ಆ ಮಗು ನನ್ನನ್ನು ಕ್ಷಮಿಸಬೇಕು ಅಂದರೆ ಅವಳ ಬಾಳಿಗೆ ನನ್ನನ್ನು ದಾರಿ ಮಾಡಿಕೊಡ್ಬೇಕು. ಕ್ಷತ್ರಿಯ ಧರ್ಮದ ಪ್ರಕಾರ ಅವಳಿಗೆ ಒಂದು ಸ್ವಯಂವರ ಮಾಡೋದೊಂದೇ ಇರೋ ದಾರಿ ಅಂತ ಯಯಾತಿ ಹೇಳ್ತಾನೆ. ಆಗ ಗಾಲವ ಹೇಳ್ತಾನೆ, ಇನ್ನು ನೀನು ಏನು ಬೇಕೋ ಅದನ್ನು ಮಾಡ್ಕೊ ಮಹಾರಾಜ, ಅದು ನನಗೆ ಸಂಬಂಧಿಸಿದ್ದಲ್ಲ. ಮಾಧವಿನ ನಿನಗೆ ಹಿಂತಿರುಗಿಸಿ ಕೊಟ್ಟಿದ್ದೀನಿ, ನನ್ನ ಕರ್ತವ್ಯ ಮುಗೀತು, ನನಗೆ ಹೊರಡೋದಕ್ಕೆ ಅಪ್ಪಣೆ ಕೊಡು ಅಂತ ಹೇಳ್ತಾನೆ. ಗಾಲವನಿಗೆ ಎಷ್ಟು ಕೋಪ ಇದ್ದರೂ ಕೂಡ, ಗಾಲವನ ಮೇಲೆ ಎಷ್ಟು ಕೋಪ ಇದ್ದರೂ ಕೂಡ ಯಯಾತಿ ಅತಿಥಿ ಸತ್ಕಾರವನ್ನು ಮರೆಯೋ ಹಾಗಿರೋದಿಲ್ಲ. ಇವತ್ತು ನಮ್ಮಲ್ಲಿ ವಿಶ್ರಾಂತಿ ತಗೊಂಡು ನಾಳೆ ಹೋಗಿ ಕೋಪದಲ್ಲಿ ನಾನು ಆಡಿದ ಮಾತಿಗೆ ಕ್ಷಮಿಸ್ಬಿಡಿ ಅಂತ ಹೇಳಿಬಿಟ್ಟು ಇದು ನಿಮ್ಮಲ್ಲಿ ಇರಲಿ ಅಂದ್ಬಿಟ್ಟು ದುಡ್ಡು ತುಂಬಿರ್ತಕ್ಕಂತಹ ಒಂದು ಚೀಲವನ್ನು ಗಾಲವನ ಕೈಗೆ ಕೊಡ್ತಾನೆ. ಆ ನಂತರ ಯಯಾತಿ ಅಂತಃಪುರಕ್ಕೆ ಬರ್ತಾನೆ. ಪತ್ನಿಯಾದ ದೇವಯಾನಿಗೆ ನಡೆದದ್ದೆಲ್ಲವನ್ನು ಹೇಳ್ತಾನೆ. ಮಾಧವಿ ಹಿಂತಿರುಗಿ ಬಂದಳು ಅಂದ್ಬಿಟ್ಟು ದೇವಯಾನಿಗೆ ಆಶ್ಚರ್ಯ ಮತ್ತು ಮತ್ತೆ ಮತ್ಸರನು ಶುರುವಾಗುತ್ತೆ. ಮಗಳಿಗೆ ಸ್ವಯಂವರ ಏರ್ಪಾಡು ಮಾಡೋ ವಿಚಾರವನ್ನು ಹೇಳಿದಾಗ ದೇವಯಾನಿ ಮಾತ್ರ ಅದನ್ನು ವಿರೋಧಿಸ್ತಾಳೆ. 4 ಮಕ್ಕಳ ತಾಯಿ ಅಂತೀರ, ಅವಳಿಗೆ ಸ್ವಯಂವರ ಮಾಡೋದು ನಾಚಿಗೇಡಲ್ವಾ ಅಂತ ಅಂದಾಗ ಅವಳು 4 ಮಕ್ಕಳ ತಾಯಿ ಅಂತ ನಾವೇನು ಹೇಳ್ಕೊಂಡು ಬರಬೇಕಾಗಿಲ್ವಲ್ಲ ಅಂತ ಹೇಳಿಬಿಟ್ಟು ರಾಜ ಹೇಳ್ತಾನೆ. ಹೇಳದೇ ಇದ್ದರೂ ಕೂಡ ಅದು ನಾಳೆ ಗೊತ್ತಾಗುತ್ತಲ್ಲ ಅಂಥೇಳಿ ಹೇಳ್ತಾಳೆ. ಆಗ ರಾಜ ಇದುವರೆಗೂ ಗೊತ್ತಾಗದೇ ಇದ್ದಂತಹ ಒಂದು ವಿಷಯವನ್ನು ಹೇಳ್ತಾನೆ. ಹಿಂದೊಮ್ಮೆ ಒಬ್ಬ ಮುನಿ ಅವನ ಆಸ್ಥಾನಕ್ಕೆ ಬಂದಿದ್ದಾಗ ಇದೇ ಮಾಧವಿ ಅವನಿಗೆ ಸೇವೆಯನ್ನು ಮಾಡಿರ್ತಾಳೆ. ಅವಳ ಸತ್ಕಾರದಿಂದ ಆ ಮುನಿ ಅವಳನ್ನು ಆಶೀರ್ವಾದ ಮಾಡಿರ್ತಾನೆ. ಏನಂದರೆ ಎಷ್ಟು ಮಕ್ಕಳನ್ನು ಹೆತ್ತರೂ ಕೂಡ ಅವಳ ಮತ್ತು ಕನ್ಯೆ ಥರನೇ ಇರ್ತಾಳೆ. ಅವಳ ರೂಪದಲ್ಲಿ ದೇಹದಲ್ಲಾಗಲಿ ಯಾವುದೇ ಬದಲಾವಣೆ ಅನ್ನೋದು ಆಗೋದಿಲ್ಲ. ಈ ವರ ಇರೋದ್ರಿಂದಲೇ ಅವಳು 4 ಮಕ್ಕಳ ತಾಯಿ ಆದರೂ ಕೂಡ ಸದಾ ಕನ್ಯೆ ಹಾಗೇ ಇರ್ತಾಳೆ. ಹಾಗಾಗಿ ಅವಳಿಗೆ ಸ್ವಯಂವರ ಮಾಡೋದು ಏನೂ ಕಷ್ಟ ಆಗಲ್ಲ, ಸ್ವಯಂವರವನ್ನು ನಾನು ಮಾಡ್ತೀನಿ ಅಂಥೇಳಿ ಮತ್ತೆ
ರಾಜ ಹೇಳ್ತಾನೆ. ಆದರೆ ದೇವಯಾನಿ ಒಪ್ಪೋದಿಲ್ಲ. ಇಲ್ಲ, ಬೇರೆಯವರಿಂದ ಆದರೂ ಆ ವಿಷಯ ಗೊತ್ತಾಗಬಹುದಲ್ಲ ಅಂತ ಹೇಳಿದಾಗ ಯಯಾತಿ ಹೇಳ್ತಾನೆ, ನೀನು ಸುಮ್ಮನಿರು. ಹಿಂದೆ ನಿನ್ನ ಮಾತನ್ನು ಕೇಳಿಕೊಂಡು ನಾನು ಮಾಧವಿಯನ್ನು ಅಡವಿ ಪಾಲು ಮಾಡಿದೆ. ಒಂದು ತಪ್ಪು ಮಾಡಿದ್ದೀನಿ, ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಕೊಡು. ತಂದೆ ಆದವನು ನಾನು ಮಾಡಬೇಕಾಗಿರೋ ಕರ್ತವ್ಯವನ್ನು ಮಾಡ್ತೀನಿ. ಸ್ವಯಂವರವನ್ನು ಏರ್ಪಾటు ಮಾಡ್ತೀನಿ, ಅವಳನ್ನು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಕೊಡ್ತೀನಿ ಅಂತ ತನ್ನ ನಿರ್ಧಾರಕ್ಕೆ ಗಟ್ಟಿಯಾಗಿ ನಿಂತ್ಕೊಳ್ತಾನೆ. ದೇವಯಾನಿಗೆ ಸಿಟ್ಟು ಬರುತ್ತೆ. ಗಂಡನನ್ನು ಸಿಡಿ ಮಾಡಿಕೊಂಡು ನೋಡ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.